1 ಗಂಟೆಗೆ ಯಾವ ಥಿಯೇಟ್ರಿಗೆ ಬಂದಿದ್ದೀರಾ ಬ್ರೋ? ಬ್ರೋ ನಿಜವಾಗ್ಲೂ ಬರುವಾಗ ನಿದ್ದೆ ಬಿಡ್ಬೇಕಲ್ಲ ಅಂತ ಬಂದೆ ಬ್ರೋ. ಬಂದಾಗಿದ್ಮೇಲೆ ಈ ಥರ ನಿದ್ದೆಗೆಡಿಸಿದ ಮೂವಿ ನಾನಂತೂ ನೋಡಲಿಲ್ಲ. ಅಬ್ಬಾ ಏನು ಕ್ರೇಜು! 1 ಗಂಟೆಯಲ್ಲೂ ಇಷ್ಟೊಂದು ಒಂದು ಅಂಜನಾ ಥಿಯೇಟ್ರಲ್ಲಿ ಇಷ್ಟೊಂದು ಜನ ಹುಚ್ಚ ಅಭಿಮಾನಿಗಳಿರ್ತಾರೆ ಅಂದರೆ ನನಗೆ ನಂಬೋಕ್ಕೆ ಆಗಲಿಲ್ಲ. ನಾನು ನಿಜವಾಗ್ಲೂ ಡಿ ಬಾಸಿಗೆ ಈ ಥರ ಕ್ರೇಜ್ ನೋಡಿದ್ದೆ. ಅದು ಬಿಟ್ಟರೆ ಜೂನಿಯರ್ ಎಂಟರಿಗೆ ಈ ಥರ ಎಲ್ಲ ಇರುತ್ತಾ ಅಂತ ನನಗೆ ಆಂಧ್ರ ತೆಲಂಗಾಣಲ್ಲಿ ಈ ಥರ ಕ್ರೇಜ್ ಇದೆಯೋ ಇಲ್ಲ ಗೊತ್ತಿಲ್ಲ. ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ದತ್ತುಪುತ್ರನ ಅಂದರೆ ಜೂನಿಯರ್ ಎಂಟಿಯರ್ನ ಈ ಥರ ಒಪ್ಕೊಂಡಿರೋದು ನಮ್ಮ ಕನ್ನಡಿಗರು ತುಂಬಾ ಹ್ಯಾಂಡ್ಸ್ ಆಫ್. ನಿಜವಾಗ್ಲೂ 100% ಇದು 100 ಡೇಸ್ ಓಡುತ್ತೆ. ಬ್ಲ್ಯಾಕ್ ಬಸ್ಟರ್ ಮೂವಿ. ನಾನು ನಿಜವಾಗ್ಲೂ ಎರಡೇ ನನಗೆ ಇಷ್ಟ ಆಗಿದೆ. ಒಂದು ಅವ್ರ ಆ್ಯಕ್ಟಿಂಗು, ಇನ್ನೊಂದು ಅನಿರುದ್ಧ್ BGM. ನೆಕ್ಸ್ಟ್ ಲೆವೆಲ್ ಸೈಕ್ ಬ್ರೋ. ಇದು ಮೂವಿ ಮಾತ್ರ ತುಂಬಾ ಖುಷಿಯಾಗೋಯಿತು. ಪಾರ್ಟ್ 2 ಬಗ್ಗೆ ಕಾಯ್ತಾ ಇದ್ದೀವಿ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಜವಾಗ್ಲೂ ಮಿಡ್ ನೈಟಲ್ಲಿ ನಾವು ಬಂದಿದ್ದೇ ಒಂದು ಮಿರಾಕಲ್ಲು ಅನ್ನಿಸ್ಬೋದು ನಿಜವಾಗ್ಲೂ. ಯಾಕೆಂದರೆ ನಾವು ನಿದ್ದೆ ಬೇಡ ಬೋಳಿ ಮಕ್ಕಳಲ್ಲ, ಆದರೂ ಕರ್ಕೊಂಡು ಬಂದಿದ್ದಾರೆ. ಬಾರಪ್ಪ ನೀವು ಮಾತಾಡು. ಬ್ರದರ್, ಮೂವಿ ಮಾತ್ರ ಒಂದು ಸತಿ ನೋಡೋದಲ್ಲ, 2-3 ಸತಿ ನೋಡ್ಬೋದು. ಆ್ಯಕ್ಚುಲಿ ನೆಕ್ಸ್ಟ್ ಇವಾಗ ಮತ್ತೆ ಹೋಗ್ಬೇಕು ನಾನು ಶೋಗೆ. ನಿಮ್ಗೆ ರಿವ್ಯೂ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದ ಮೂವೀಸ್ ನೋಡ್ತಾ ಇದ್ದೀನಿ. ಇವಾಗ ರೀಸೆಂಟಾಗಿ 6 ತಿಂಗಳಿಂದ ಯಾವ ಮೂವಿಗೂ ಥಿಯೇಟ್ರಿಗೆ ಬಂದಿಲ್ಲ ನಾನು. 6 ತಿಂಗಳು ಬಿಟ್ಕೊಂಡು ಇವಾಗ ಬಂದಿದ್ದೀನಿ ದೇವರ ಮೂವಿಗೆ. ಬಂದಿದ್ದಕ್ಕೂ ವರ್ತು ಬ್ರೋ, ಸಾರ್ಥಕ ನಿಜವಾಗ್ಲು. ಇವಾಗ ಅವಾಗ ಯಾವತ್ತೋ ಬಾಹುಬಲಿ 1800 ಕೋಟಿ ಹೊಡೆದಿತ್ತು. ಅದಾದಮೇಲೆ ಯಾವುದು ಅದನ್ನು ಮೀರ್ಸಲ್ಲ ಅದು ಇದು ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ದೇವರ ಮಾತ್ರ 1800 ಅಲ್ಲ, 3000 ಹೊಡೆಯೋದು ಕೆಪಾಸಿಟಿ ಐತೆ ಇವಾಗ. ಆ ಥರ ಐತೆ ಮೂವಿ, ಆ ರೇಂಜಲ್ಲಿದೆ. ಸೀರಿಯಸ್ಸಾಗಿ ಒಂದೊಂದು ಫೈಟು, ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಹೇಳೋದು ಇಲ್ಲ. ಆ್ಯಕ್ಟಿಂಗ್ ಬಗ್ಗೆ ಒಂದೊಂದು ಫೈಟ್ ಐತೆ ನೋಡಿ. ಫೈಟ್ ಮಾತ್ರ ಪ್ರತಿ ಫೈಟು ಗೂಸ್ ಬಂಪ್ಸು. ಸಾಂಗ್ಸ್ ಬ್ರೋ, ಸಾಂಗ್ಸ್ ಹೈಲೈಟು. ಬಟ್ ಆದರೆ ಒಂದು ಸಾಂಗ್ ಕಟ್ ಮಾಡವ್ರೆ. ಆ ಸಾಂಗ್ ಒಂದು ಬೇಜಾರಾಯ್ತು, ಅದು ಡಿಸಪಾಯಿಂಟ್ಮೆಂಟ್ ಅದು. ಬಟ್ ಆದರೆ ಅದು ಬಿಟ್ಬಿಟ್ಟು ಮಿಕ್ಕಿರೋದೆಲ್ಲ ಸಾಂಗ್ಸ್ ಎಲ್ಲ ಸೂಪರ್ ಆಗೈತೆ, ಎಲ್ಲ ಫುಲ್ ಹೈಲೈಟ್ ಆಗೈತೆ ಮೂವಿ ಮಾತ್ರ. ಒಂದು ಸತಿ ಹೋಗ್ಬಿಟ್ಟು ವಾಚ್ ಮಾಡಿ. ನೀವು ನೋಡಿದ ಮೇಲೆ ಆಮೇಲೆ ಮತ್ತೆ ಇನ್ನೊಂದು ಸತಿ ಹೋಗ್ಬಿಟ್ಟು ನೀವೇ ನೋಡ್ತೀರಾ, ನಾನು ಹೇಳೋದು ಬೇಡ. ಥ್ಯಾಂಕ್ ಯು ಬ್ರೋ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.